ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ 141ರ ಪ್ರೋಮೋ. ಎಸ್, ಯು ಆರ್ ಕರೆಕ್ಟ್. ನಿಮ್ಮ ಮಿಸೆಸ್ ಅವರ ಹೊಟ್ಟೆಯಲ್ಲಿ ಒಂದಲ್ಲ 2 ಮಕ್ಕಳಿದ್ದಾರೆ. ಒನ್ಸ್ ಅಗೈನ್ ಕಂಗ್ರಾಟ್ಸ್. ನೀವು 2 ಮಕ್ಕಳ ತಂದೆ ತಾಯಿ ಆಗಲಿದ್ದೀರಾ. 2 ಬೇಬಿನೂ ಆರೋಗ್ಯವಾಗಿದ್ದಾರೆ. ಡೋಂಟ್ ವರಿ. ವೈದ್ಯರು ಹೇಳಿದಾಗ ಸನ್ನಿಧಿಗೆ ಕುತೂಹಲ ತಡೆಯಲಾಗುತ್ತಿಲ್ಲ. ವೇದಾಂತ್ಗೆ ಅದು ಹೇಗೆ ಗೊತ್ತಾಯಿತು? ವೇದಾಂತ್ ಗಂಡು ಮಗುನಾ ಹೆಣ್ಣು ಮಗುನಾ ಅಂತ ಗೊತ್ತಾಗುತ್ತಾ? ಐ ಮೀನ್, ನಿಂಗೆ ಹೇಗೆ 2 ಮಕ್ಕಳು ಅಂತ ಗೊತ್ತಾಯಿತು? ಅವನ ಬಳಿ ಪ್ರಶ್ನಿಸಿದ್ದರು. ಹಾಗೆ ಕೇಳುವಂತಿಲ್ಲ, ಆದರೂ ಕುತೂಹಲಕ್ಕಾಗಿ ಪತಿಯ ಬಳಿ ವಿಚಾರಿಸಿದ್ದಳು ಸನ್ನಿಧಿ. ಈಗಲೂ ಸನ್ನಿಧಿ ಅವನ ಕೈ ಹಿಡಿದುಕೊಂಡೇ ಇದ್ದಳು. ವೇದಾಂತ್ ಮೃದುವಾಗಿ ತನ್ನ ಇನ್ನೊಂದು ಕೈಯಿಂದ ಅವಳ ಕೈಯನ್ನು ನೇವರಿಸುತ್ತಾ ಹೇಳಿದ್ದ, ಸಾನು, ಹಾಗೆಲ್ಲ ಕೇಳಬಾರ್ದು. ನಮಗೆ ಆರೋಗ್ಯವಂತವಾಗಿರುವ ಮಗುವಾದರೆ ಸಾಕು. ಕಳೆ ಸಲ ನೀನು ಕಳ್ಕೊಂಡಿರುವ ಮಗು ಸೇರಿಸಿ ಈಗ 2 ಮಕ್ಕಳು ಒಟ್ಟಿಗೆ ಆಗ್ತಾರೆ ಅಂದರೆ ವಿ ಆರ್ ಲಕ್ಕಿ ಚಿನ್ನ ಎಂದವನು ತನ್ನ ಕಣ್ಣಲ್ಲೇ ಅವಳನ್ನು ಮುದ್ದಿಸಿದ್ದ. ವೈದ್ಯರು ಅವಳತ್ತ ನೋಡಿ ಮುಗುಳ್ನಗು ಬೀರುತ್ತಾ, ಯಾವ ಮಗುವಾದ್ರೇನು, ಮಕ್ಕಳು ದೇವರ ಸಮಾನ. ಕಾನೂನು ಪ್ರಕಾರ ನಾವು ಹೇಳೋದು ತಪ್ಪಾಗುತ್ತೆ, ಆದ್ರಿಂದ ಹೇಳೋಕ್ಕಾಗಲ್ಲ. ನೀವು ಕಳೆ ಸಲ ಬಂದಾಗ ತುಂಬ ಭಯಭೀತರಾಗಿದ್ದೀರಿ, ಆತಂಕದಲ್ಲಿದ್ರಿ. ಆದರೆ ಈ ಸಲ ತುಂಬ ಬೆಟರ್ ಆಗಿದ್ದೀರಾ. ಕ್ರೆಡಿಟ್ ಎಲ್ಲ ನಿಮ್ಮ ಹಸ್ಬೆಂಡ್ಗೆ ಕೊಡಬೇಕು ಅನಿಸುತ್ತೆ. ಯಾವ ಮಗು ಆದ್ರೇನು, ನಿಮ್ಮ ಬೆನ್ನೆಲುಬಾಗಿ ನಿಲ್ಲೋಕೆ ನಿಮ್ಮ ಹಸ್ಬೆಂಡ್ ನಿಮ್ಮ ಜೊತೆಗೆ ಇರಬೇಕಾದ್ರೆ ಬೇರೆ ಯಾವ ಬಗ್ಗೆನೂ ಯೋಚನೆ ಮಾಡಬೇಡಿ. ನಿಮ್ಮನ್ನು ಇಷ್ಟು ಪ್ರೀತಿಸೋ ಗಂಡ ಇರಬೇಕಾದ್ರೆ ನಿಮಗೆ ಯಾಕೆ ಟೆನ್ಷನ್? ಡೋಂಟ್ ವರಿ. ಸನ್ನಿಧಿಗೆ ಅತ್ತೆಗೆ ಗಂಡು ಮಗು, ಮಾವನಿಗೆ ಹೆಣ್ಣು ಮಗು ಬೇಕು ಎಂದು ಹೇಳಿದ್ದು ನೆನಪಾಗಿ ಅವಳು ಆ ಪ್ರಶ್ನೆ ಕೇಳಿದ್ದಳು. ವೇದಾಂತ್ಗೆ ಅದು ಗೊತ್ತಿತ್ತು, ಆದರೆ ಅವನಿಗೆ ಒಂದಲ್ಲ 2 ಮಕ್ಕಳ ತಂದೆಯಾಗುತ್ತೇನೆ ಎಂದಾಗ ಆದ ಸಂತೋಷ ಅಷ್ಟಿಷ್ಟಲ್ಲ. ಕುಸುಮ ಅವರಿಗೆ ಸನ್ನಿಧಿಯ ಹೊಟ್ಟೆಯಲ್ಲಿರುವುದು ನಿಜವಾಗಿಯೂ ತಮ್ಮ ಮೊಮ್ಮಗುವ? ಹಾಗೊಂದು ವೇಳೆ ಆಗಿದ್ದಲ್ಲಿ ಅವಳು ಗೋಪಾಲರಾವ್ ಅವರ ಮಗನ ಜೊತೆ ಹೇಗೆ ಸಿಗುತ್ತಿದ್ದಳು? ಅವರ ಮನಸ್ಸು ಆ ಬಗ್ಗೆ ಯೋಚಿಸುತ್ತಿತ್ತು. ತಮ್ಮ ಮಗ ಮನೆಗೆ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದರು ಕುಸುಮ. ಬೇರೊಬ್ಬರ ಮಗು ತಮ್ಮ ಸೊಸೆಯ ಹೊಟ್ಟೆಯಲ್ಲಿ ಇರುವ ಮಾತ್ರಕ್ಕೆ ತಮ್ಮ ಮೊಮ್ಮಗು ಎಂದು ಒಪ್ಪಿಕೊಳ್ಳಲು ಅವರ ಮನಸ್ಸು ತಯಾರಿರಲಿಲ್ಲ. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.